ಪ್ರಾತಸ್ಮರಣೀಯ ಬಸವಾದಿ ಪ್ರಮಥರನ್ನು, ಎನ್ ಆರಾಧ್ಯ ದೈವ ಹಾನಗಲ್ಲ ಗುರುಕುಮಾರ ಶಿವಯೋಗಿಗಳನ್ನು, ಅಭಿನವ ಕುಮಾರ ಚನ್ನಬಸವ ಮಹಾಸ್ವಾಮಿಗಳನ್ನು ಎನ್ನ ಹೃದಯ ಮಂದಿರದಲ್ಲಿ ಸ್ಮರಣೆ ಮಾಡಿಕೊಂಡು ಈ ಶ್ರಾವಣ ಮಾಸದ ಪ್ರಯುಕ್ತವಾಗಿ ನಡೆದ ಇರತಕ್ಕಂಥ ಈ ಆಧ್ಯಾತ್ಮ ಪ್ರವಚನವನ್ನು ನಿಮ್ಮೆಲ್ಲರಿಗೂ ಸಹಿತ ಮನಮುಟ್ಟುವ ಹಾಗೆ ಅವರು ಮಾತಾಡಕತ್ರ ಸಿದ್ದೇಶ್ವರ ಅಪ್ಪುಗಳ ಮಾತಾಡಕತ್ತಾರೇನೋ ಅನಿಸುತ್ತೆ. ಅಷ್ಟು ಅದ್ಭುತವಾಗಿ ಪ್ರವಚನವನ್ನು ಬಡಿಸ್ತಾ ಇರತಕ್ಕಂಥ ಸಂಗಮೇಶ್ವರ ದೇವರ ಪಾದಗಳಿಗೆ ಅನಂತ ಕೋಟಿ ಶರಣಾರ್ಥಿಗಳನ್ನು ಸಲ್ಲಿಸಿ ಈ ಕಾರ್ಯಕ್ರಮದ ಪಾವನ ಸಾನ್ನಿಧ್ಯವನ್ನು ವಹಿಸಿ ಆಶೀರ್ವಚನ ನೀಡಿರ್ತಕ್ಕಂಥ ಬಸವಾನಂದ ಪರಮಪೂಜ್ಯರ ಪಾದಗಳಿಗೆ ಅನಂತ ಕೋಟಿ ಭಕ್ತಿ ಶರಣಾರ್ಥಿಗಳನ್ನು ಸಲ್ಲಿಸಿ ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ಕಟಗೇರಿ ಗ್ರಾಮದ ಎಲ್ಲ ಶರಣ ತಂದೆ ತಾಯಂದರೆ ನಿಮ್ಮೆಲ್ಲರಿಗೂ ಶರಣಾರ್ಥಿಗಳು. ಸಮಯ ಇವತ್ತು ಸ್ವಲ್ಪ ಭಾಳ ಹೊತ್ತಾಯ್ತು, ಬಿಸಿಲು ಬಿತ್ತಿಗೆ. ನಮ್ಮ ಜೀವನದೊಳಗೆ 3 ಸಂಗತಿಗಳು ನಡೀತಾವೆ. ಅವು ಯಾವ 3 ಸಂಗತಿಗಳತ್ತಂದ್ರೆ, ಒಂದು ಹುಟ್ಟು, ಒಂದು ಸಾವು. ಈ ಹುಟ್ಟು ಸಾವು ಎರಡಾದ್ರೆ ಇದರ ಮಧ್ಯದಲ್ಲಿರುವಂಥ ಬದುಕು. ಇವು 3 ಸಂಗತಿಗಳು. ಇವು ಎರಡೇನದಾವಲ್ಲ, ಹುಟ್ಟು ಸಾವು, ಅವು ನಮ್ಮ ಕೈ ಒಳಗಿಲ್ಲ. ಹುಟ್ಟು ಇದ ಜಾತಿ ಒಳಗೆ ಹುಟ್ಟಬೇಕು, ಇದ ಮನೆ ಒಳಗೆ ಹುಟ್ಟಬೇಕು, ಇದ ಊರಿನೊಳಗೆ ಹುಟ್ಟಬೇಕು, ಇದ ರಾಜ್ಯದೊಳಗೆ ಇದ ದೇಶದೊಳಗೆ ಹುಟ್ಟಬೇಕು ಅನ್ನೋದು ಹುಟ್ಟು. ಅದು ನಮ್ಮ ಕೈ ಒಳಗಿಲ್ಲ. ಅದು ಯಾರ ಕೈ ಒಳಗೈತೆ ಅಂದ್ರೆ ಆ ಭಗವಂತನ ಕೈ ಒಳಗದ. ಸಾವು ಅದು ನಮ್ಮ ಕೈ ಒಳಗಿಲ್ಲ. ಇದೇ ಕ್ಷಣದೊಳಗೆ ಇಲ್ಲೇ ಸಾಯಬೇಕು, ಇವ ಹಾರ್ಟ್ ಅಟ್ಯಾಕ್ ಆಗಿ ಸಾಯ್ಬೇಕು, ಆಕ್ಸಿಡೆಂಟ್ ಆಗಿ ಸಾಯ್ಬೇಕು, ಏನು ಬೇಕಾದ ಸಾವು ಆಗ್ತದಲ್ಲ, ಅದು ನಮ್ಮ ಕೈ ಒಳಗಿಲ್ಲ. ಅದು ಭಗವಂತನ ಕೈ ಒಳಗದ. ಇದೇ ಕ್ಷಣದೊಳಗೆ ಹೋಗ್ಬೇಕು, ಇದೇ ಟೈಮ್ದೊಳಗೆ ಅಂತಕ್ಕಂಥದ್ದು ಅದು ಕೂಡ ಯಾರ ಕೈಯಾಗೈತೆ ಅಂದ್ರೆ ಭಗವಂತನ ಕೈ ಒಳಗದ. ಹುಟ್ಟು ನಮ್ಮ ಕೈಯಾಗಿಲ್ಲ, ಸಾವು ನಮ್ಮ ಕೈ ಒಳಗಿಲ್ಲ. ಸಾವೇನ್ರ ನಮ್ಮ ಕೈಯಾಗೈತೇನೋ? ಯಾವಾಗ ಹಣೆ ಬರದೊಳಗೆ ಏನು ಬರೆದಿರ್ತ ಅವಾಗ ಆಗೋದ ಅದು. ನನಗೆ ಬರಬೇಡ ಅಂತ ಹಂಚ್ಕೋತ ಕುಂದ್ರೆ ನಡೆಯಂಗಿಲ್ಲ. ಶರಣರು ಹೇಳಿದರು, ಮರಣವೇ ಮಹಾನವಮಿ ಅಂತ ಹೇಳಿದರು. ಮರಣ ಏನರ ಬತ್ತಂದ್ರೆ ನನಗೆ ಹಬ್ಬಿದ್ದಂಗೆ ಅಂದರು ಶರಣರು. ಆದ್ರೆ ನಾವು ಹೆಂಗೆ ಅನ್ನಕತ್ತೇವತ್ತಂದ್ರೆ ಸಾವು ಬರ್ತದಂದ್ರೆ ನಾವೆಲ್ಲ ಅಂಜಿಕೊಡ್ತಾ ಸಾಯಕತ್ತೇವಿ. ಯಾಕೆ ನಮಗೆ ಅಂಜಿಕೆ ಬರ್ತದ? ಸಾವು ಬತ್ತಂದ್ರೆ ಯಾಕೆ ನಮಗೆ ಭಯ ಬರ್ತದ ಅಂತಂದ್ರೆ, ಇಟ್ಟು ವರ್ಷ ಇಟ್ಟು ಗಳಿಸಿನ ಆಸ್ತಿ, ಇಟ್ಟು ವರ್ಷ ಮನೆ ಮ್ಯಾಗ ಮನೆ ಕಟ್ಟೀನಿ, ಚಲೋ ಕಾರ್ ತೊಗೊಂಡಿನಿ, ಬಂಗಾರ ಗಳಿಸೀನಿ, ಆಸ್ತಿ ಗಳಿಸೀನಿ, ಅದ್ರ ಸಂಬಂಧ ನಮಗೆಲ್ಲ ದುಃಖ ಬರ್ತದ ಮರಣ ಅಂತಂದ್ರೆ. ಒಬ್ಬವ ಇದ್ದ, ಅವನಿಗೆ ವಯಸ್ಸಾಗಿತ್ತು, ಅವನ ಮಕ್ಕಳೆಲ್ಲ ಬೇರೆ ಬೇರೆ ಕಡೆ ಹೋಗಿ ದೊಡ್ಡ ನಗರಕ್ಕೆ ನೌಕರಿ ಮಾಡಕತ್ತಿದ್ರು. ತನ್ನ ತಂದೆಗೆ ಸಾಯುವಂಥ ಪರಿಸ್ಥಿತಿ ತನ್ನ ತಂದೆಗೆ ಐತೆ ಅಂತ ತಿಳ್ಕೊಂಡು ಅವ್ರ ಮಕ್ಕಳಿದ್ರಲ್ಲ 4 ಮಂದಿ ಮಕ್ಕಳು ಊರಿಗೆ ಬಂದರು. ಅವಾಗ ಇವ ಅನ್ನಕತ್ತಿದ್ದ, ಹಿಂಗೆ ಕೈ ಮಾಡಕತ್ತಿದ್ದ. ಆ ಮುದುಕೇನು ಮಕ್ಕೊಂಡಿದ್ನಲ್ಲ ಬೆಡ್ ಮ್ಯಾಗ, ಅವ ಏನು ಮಾಡಕತ್ತಿದ್ದ, ಹಿಂಗೆ ಕೈ ಮಾಡಕತ್ತಿದ್ದ. ಅವಾಗ 4 ಮಂದಿ ಮಕ್ಕಳು ಅಂದ್ಕೊಂಡ್ರು, ನಮ್ಮಪ್ಪ ಎಲ್ಲರ ಏನರ ರೊಕ್ಕ ಇಟ್ಟಿರ್ಬೋದು, ಅದಕ್ಕೆ ಹಿಂಗೆ ಕೈ ಮಾಡಕತ್ತಿರ್ಬೋದು ಅಂತ ತಿಳ್ಕೊಂಡ. 4 ಮಂದಿ ತಿಳ್ಕೊಂಡು ಕೇಶನ್ ಡಾಕ್ಟ್ರ್ ಕರೆದ್ರು. ವೈದ್ಯರೇ, ನನ್ನ ತಂದೆ ಏನೋ ಹಿಂಗೆ ಕೈ ಮಾಡಕತ್ತಾನ, ಏನೋ ಇಟ್ಟಿರ್ಬೋದು, ಅದಕ್ಕೆ ನಿಮ್ಮದು ನಮ್ಮ ತಂದೆಗೆ ಮಾತು ಬರಂಗೆ ನೀವು ಮಾಡಬೇಕು. ಎಷ್ಟು ಲಕ್ಷ ಖರ್ಚಾಗಲ್ಯಾಕ, ಒಟ್ಟು ನನ್ನ ತಂದೆ ಮಾತನಾಡ್ಬೇಕು, ಹಂಗೆ ನೀವು ಮಾಡಂತ ತಿಳ್ಕೊಂಡು ಆ ಡಾಕ್ಟ್ರಿಗೆ 4 ಮಂದಿ ಮಕ್ಕಳು ಹೇಳಿದರು. ಆ ಡಾಕ್ಟ್ರ್ ಹೇಳಿದ್ನಂತ ಎಲ್ಲ ಟ್ರೀಟ್ಮೆಂಟ್ ಕೊಟ್ಟ, ಔಷಧ ಕೊಟ್ಟ, ಆಪರೇಷನ್ ಮಾಡಿ ಎಷ್ಟು ಬಿಲ್ ಮಾಡಿದ್ನಂತಂದ್ರೆ 20 ಲಕ್ಷ ರೂಪಾಯಿ ಬಿಲ್ ಮಾಡಿದ. ಕೇವಲ 1-2 ಮಾತಾಡಕ್ಕೆ 20 ಲಕ್ಷ ಬಿಲ್ ಆದ್ಮ್ಯಾಗ ಅವ್ರ 4 ಮಂದಿ ಮಕ್ಕಳು ಆ ಡಾಕ್ಟ್ರಿಗೆ 20 ಲಕ್ಷ ರೂಪಾಯಿ ಕೊಟ್ಟರು. ಅವಾಗ ಅವ್ರ 4 ಮಂದಿ ಮಕ್ಕಳು ಅವ್ರ ತಂದೆಗೆ ಕೇಳಿದ್ರಂತ,
ಏ ಯಪ್ಪ ಇನ್ನೇಗ ಹಿಂಗೆ ಕೈ ಮಾಡಾಕತ್ತಿದೆಲ್ಲ, ಎಲ್ಲಿ ಏನು ಬಂಗಾರ ಇಟ್ಟೆವೋ ದುಡ್ಡು ಇಟ್ಟೆವೋ ಎಲ್ಲಿ ಏನಿಟ್ಟು ಹೇಳು ಅಂತಂದು ತಿಳ್ಕೊಂಡು ಹೇಳಿದಾಗ ಅವಾಗ ಅವ ಹೇಳಿದ್ನಂತ, ಸಾಯುವಂಥ ಪರಿಸ್ಥಿತಿ ಒಳಗಿದ್ದಿರ್ತಕ್ಕಂಥ ತಂದೆ ಹೇಳಿದ್ನಂತ, ಯಾರಕ್ಕಿಲ್ಲ ಬಂಗಾರ ಇಲ್ಲೋ ಮಾರಾಯ, ಅಲ್ಲಿ ಹೋಗು ನೋಡಲ್ಲಿ ಎಮ್ಮಿ ಕಸಬಾರ್ಗಿ ತಿನ್ನಾಕತ್ತದ, ಅದನ್ನು ಒಡಿ ಅಂತ ಹೇಳಾಕತ್ತೀನಿ ಅಂದಂತ. ನಾವೆಲ್ಲ ಹಿಂಗೆ ಬದುಕಾಕತ್ತೇವೆ, ಅಂಜಾಕತ್ತೇವೆ ನಾವು. ಬರೀ ಕಸಬಾರ್ಗಿಗೆ ಇವ ಹಿಂಗೆ ಕೈ ಸಾಯುವಂಥ ಪರಿಸ್ಥಿತಿಯಾಗ ನಾನು ಹಿಂಗೆ ಬದುಕಾಕತ್ತಾನ. ಅದಕ್ಕೆ ಹೇಳಿದ್ರು ಶರಣರು ಮರಣವೇ ಮಹಾನವಮಿ. ಮರಣ ಯಾವಾಗ ಬರ್ತದೆ ಗೊತ್ತಿಲ್ಲ, ಆದ್ರೆ ಒಂದಲ್ಲ ಒಂದು ದಿನ ಬರದ. ಎಷ್ಟು ವರ್ಷ ಬದುಕ್ತೇವೋ ನಾವೆಲ್ಲ? ಎಷ್ಟು ವರ್ಷ ಬದುಕ್ತೇವೆ ಯಾರೂ ಹೇಳಲ್ಲಾಗ. ಮೊದಲೆಲ್ಲ ಜಿಗದ್ಯಾಡಿ ಹೇಳ್ತಿದ್ರು ಎಷ್ಟು ವರ್ಷ ಬದುಕ್ತೀವಿ ಅಂತ ಕೇಳಿದಾಗ 100 ವರ್ಷ ಬದುಕ್ತೀವ್ರಿ ಅಂತ ತಿಳ್ಕೊಂಡು ಭಾಳ ಜಿಗದ್ಯಾಡಿ ಹೇಳತ್ತಿದ್ರು. ಆದರೆ ಇವತ್ತು ಹೇಳಲ್ಲಾಗೆ, ಯಾವಾಗ ಹೊಕ್ಕಿತ್ತು ಗೊತ್ತಿಲ್ಲ, ಗ್ಯಾರಂಟಿನೇ ಇಲ್ಲ ಇವತ್ತು. ಭಗವಂತ ಆಯುಷ್ಯ 100 ವರ್ಷ ಕೊಟ್ಟು ಕಳಿಸಾನ ಕರೆ, ಆದರೆ ಹಿಂದೊಂದು ಚಿಕ್ಕ ಬಡ್ದು ಕಳಿಸಾನ, ನೋ ಗ್ಯಾರಂಟಿ. ಯಾವಾಗ ಹೊಕ್ಕಿತ್ತು ಗೊತ್ತೇ ಇಲ್ಲ. ಆದರೆ ಒಂದಲ್ಲ ಒಂದು ದಿನ ಹೋಗುದು, ಅದು ಯಾರ ಕೈಯಿಂದನೂ ಕೂಡ ತಪ್ಪಿಸ್ಲಿಕ್ಕೆ ಸಾಧ್ಯ ಇಲ್ಲ. ಸಾವು ಅಂತಕ್ಕಂಥದ್ದು. ಒಬ್ಬ ಇದ್ದ, ಯಮ ಬಂದ, ಇವನು ಕರ್ಕೊಂಡು ಹೋಗಬೇಕಂತ ತಿಳ್ಕೊಂಡು ಯಮ ಬಂದು ನಿನ್ನ ಆಯುಷ್ಯ ಮುಗಿದದ, ನಿನ್ನ ಕರ್ಕೊಂಡು ಹೋಗಕ್ಕೆ ನಾ ಬಂದೀನಿ, ಬಾ ನನ್ನ ಜೊತೆ ಅಂತ ತಿಳ್ಕೊಂಡ ಆ ಯಮ ಆ ಮನುಷ್ಯನಿಗೆ ಕೇಳಿದ. ಅವಾಗ ಮನುಷ್ಯ ಹೇಳಿದ, ಯಮ ನೀ ನನಗೆ ಕರ್ಕೊಂಡು ಹೋಗಕ್ಕೇನು ಬಂದಿಯಲ್ಲ, ನಾನು ನಿನ್ನ ಜೊತೆ ಬರ್ತೇನೆ, ಇಲ್ಲ ಅನ್ನೋದಿಲ್ಲ. ಇಷ್ಟು ವರ್ಷ ಭಾಳ ಆಸ್ತಿ ಗಳಿಸೀನಿ, ಸಿರಿ ಸಂಪತ್ತು ಗಳಿಸೀನಿ, ಅದನ್ನೆಲ್ಲ ನಾ ಅನುಭವಿಸ್ಬೇಕಾಗ್ಯದ. ಅದನ್ನು ಅನುಭವಿಸಿ ಒಂದು ದಿನ ಟೈಮ್ ಕೊಡು, ಒಂದು ದಿನ ಬಿಟ್ಟು ನಿನ್ನ ಜೊತೆ ಬಿಡ್ತೀನಿ ನಾನು. ಒಂದು ದಿನ ಟೈಮ್ ಕೊಡು ಅಂದ. ಯಮನಿಗೆ ಕೇಳಿದ ಆ ಮನುಷ್ಯ. ಅವಾಗ ಆ ಮನುಷ್ಯ ಹೇಳಿದ, ಅವಾಗ ಯಮ ಹೇಳಿದ, ಒಂದು ದಿನ ಅಲ್ಲ ಮಗನ, ನಿನಗೆ ಒಂದು ಕ್ಷಣ ಬಿಡಂಗಿಲ್ಲ, ಈ ಸದ್ದ ನನ್ನ ಜೊತೆ ಬಾ ಅಂತ ತಿಳ್ಕೊಂಡು ಕೇಳ. ಆಯ್ತಮ್ಮ, ನೀ ಹೇಳ್ದಂಗೆ ನಿನ್ನ ಜೊತೆ ಬರ್ತೇನೆ, ಬಾ ನನ್ನ ಮನೆ ಒಳಗೆ ಸ್ವಲ್ಪ ಕುಂತು ವಿಶ್ರಾಂತಿ ಮಾಡು, ಹೋಗೇ ಬಿಡೋಣ ಅಂತ ತಿಳ್ಕೊಂಡು ಯಮನಿಗೆ ಕರೆದ. ಇವ ಭಾಳ ಒತ್ತಾಯ ಮಾಡಕತ್ತಾನ ಅಂತ ತಿಳ್ಕೊಂಡು ಯಮ ಹೋದ್ಗಳನ್ನೇ ಆ ಮನುಷ್ಯ ಏನು ಮಾಡಿದ್ನಂದ್ರೆ ಯಮನಿಗೆ ಒಂದು ಲೋಟದಾಗ ಮಜ್ಜಿಗೆ ಮಾಡಿ ಕೊಟ್ಟಾಗ ಆ ಮಜ್ಜಿಗೆ ಒಳಗೆ ಏನು ಮಾಡಿದ್ನಂತಂದ್ರೆ ಅದ್ರೊಳಗೆ ನಿದ್ದೆ ಗುಳಿಗೆ ಹಾಕಿ ಕೊಟ್ಬಿಟ್ಟ ಯಮಗೆ ನಿದ್ದೆ ಗುಳಿಗೆ ಹಾಕಿ ಕೊಡೋಣ. ಆ ಯಮ ಏನು ಮಾಡಿದ, ಆ ಮಜ್ಜಿಗೆ ಕುಡಿದುಕೊಳ್ಳೆ ನಿದ್ದೆ ಎತ್ತಿ ಬಿಡ್ತಾವಂಗೆ ಯಮನಿಗೆ. ಆರಾಮ್ ಗಪ್ ಚುಪ್ 2-3 ತಾಸು ಮಲ್ಕೊಂಡ. ಅವಾಗ ಈ ಮನುಷ್ಯ ಏನು ಮಾಡಿದ್ನಂತಂದ್ರೆ ಆ ಯಮನಿಗೆ ನಿದ್ದೆ ಗುಳಿಗೆ ಕೊಟ್ಟು ಇವನ ಹೆಸರು ಏನು ಫಸ್ಟ್ ಇತ್ತಲ್ಲ, ಆ ಫಸ್ಟ್ ಇದ್ದ ಹೆಸರು ಅಳಕಿಸಿ ಲಾಸ್ಟ್ ಬರದ. ಅವಾಗ ಯಮನಿಗೆ ಎಚ್ಚರ ಆಯ್ತು. 2-3 ತಾಸಾಗಿಂದ ಯಮನಿಗೆ ಎಚ್ಚರ ಆಯ್ತು. ಆಯ್ತು ಬಾಪ, ನಂದು ವಿಶ್ರಾಂತಿ ಆಯ್ತು, ಎಲ್ಲ ಆಯ್ತು. ಇವತ್ತು ನನಗೆ ಭಾಳ ಖುಷಿ ಆಯ್ತು. ಬರೀ ಎಣ ಒಯ್ದು ಸಾಕಾಗಿಬಿಟ್ಟಿತ್ತು, ರೆಸ್ಟ್ ಇಲ್ಲಾರ್ದಂಗೆ ಆಗಿಬಿಟ್ಟಿತ್ತು, ಚಂದ ನಿದ್ದಿನೇ ಮಾಡಿದಿಲ್ಲ. ನಿನ್ನಿಂದ ಇವತ್ತು ನಾ ಭಾಳ ಚಂದ ನಿದ್ದೆ ಮಾಡಿದ್ದೆ. ನಿನ್ನ ಮ್ಯಾಲೆ ನನಗೆ ಭಾಳ ಪ್ರೀತಿ ಬಂದದ. ನಿನ್ನ ಒಯ್ಯಾಕ ನನಗೆ ಮನಸ್ಸು ಬರವಲ್ದು. ಅದಕ್ಕೆ ನಾ ಏನು ಮಾಡ್ತೀನಿ ಅಂತಂದ್ರೆ ಫಸ್ಟ್ನಿಂದ ಒಯ್ಯಂಗಿಲ್ಲ, ಲಾಸ್ಟ್ನಿಂದ ಒಯ್ತೀನಿ ಅಂತ ಹೇಳಿದ ಯಮ. ಲಾಸ್ಟ್ ಯಾರ್ದು ಹೆಸರಿತ್ತು ಅವಂದ. ಅದಕ್ಕೆ ಸಾವು ಅಂತಕ್ಕಂಥದ್ದು ಬರ್ದಿತ್ತಂದ್ರೆ ಅದು ಯಾರ ಕೈಯಿಂದನೂ ಕೂಡ ತಪ್ಪಿಸ್ಲಿಕ್ಕೆ ಸಾಧ್ಯವಿಲ್ಲ. ಯಾವಾಗ ಹೋಗುದು, ಒಂದಲ್ಲ ಒಂದು ದಿನ ಹೋಗುದ. ಎಲ್ಲದಕ್ಕೂ ಎಕ್ಸ್ಪೈರ್ ನೀವು ಕಾರ್ ತಗೋರಿ, ಮನಿ ತಗೋರಿ, ಏನು ಬೇಕಾದ ತಗೋರಿ, ಎಲ್ಲದಕ್ಕೂ ಎಕ್ಸ್ಪೈರ್ ಅದ. ಫೋನಿಗೆ ಎಕ್ಸ್ಪೈರ್ ಅದ. ಹಂಗೆ ಈ ಬದುಕಿಗೂ ಒಂದಲ್ಲ ಒಂದು ದಿನ ಎಕ್ಸ್ಪೈರ್ ಅದ. ಆದರೆ ಈ ಬದುಕು ಹೆಂಗೆ ಬದುಕಬೇಕಂದ್ರೆ ಇದು ಒಳ್ಳೆ ಬರ್ತಕ್ಕಂಥ ಬದುಕಲ್ಲ. 84 ಲಕ್ಷ ಜೀವ ರಾಶಿ ಒಳಗೆ ಈ ಮಾನವ ಜನ್ಮ ಭಾಳ ಶ್ರೇಷ್ಠ ಅಂತ ಹೇಳ್ತಾರೆ. ಅದಕ್ಕಿದು ಒಳ್ಳೆ ಬರ್ತಕ್ಕಂಥ ಜನ್ಮ ಅಲ್ಲಿದು ಒಂದೇ ಸತ ಬಂದದ. ಆದರೆ ಈ ಬದುಕು ಹೆಂಗೆ ಬದುಕಬೇಕಾಗಿತ್ತಂದ್ರೆ, ಒಬ್ಬ ಚಲೋ ಮಾತಾಡಕತ್ತಾನಂತಂದ್ರೆ ಅವನಿಗೆ ಒನ್ಸ್ ಮೋರ್ ಅಂತಂದ್ರೆ ಇನ್ನೊಂದು ಸತ ಮಾತಾಡ್ತಾನೆ. ಇನ್ನೊಂದು ಸತ ಮಾತಾಡತ್ತಂದ್ರೆ ಇನ್ನೊಂದು ಸತ ಮಾತಾಡ್ತಾನೆ. ಒಬ್ಬ ಚಲೋ
ಹಾಡ ಹಾಡಕತ್ತಾನ ಅಂತಂದ್ರೆ ಒನ್ಸ್ ಮೋರ್ ಅಂತಂದ್ರೆ ಇನ್ನೊಂದು ಸತ ಹಾಡ ಹಾಡ್ತಾನೆ. ಒಬ್ಬ ಚಲೋ ನೃತ್ಯ ಮಾಡಕತ್ತಿದ್ನಂತಂದ್ರೆ ವೇದಿಕೆ ಮೇಲೆ ಬಂದು ಚಲೋ ನೀನು ನೃತ್ಯ ಮಾಡಿಯಪ್ಪ, ಇನ್ನೊಂದು ಸತ ಮಾಡು, ಅದನ್ನೇ ಇನ್ನೊಂದು ಸತ ಮಾಡು, ಒನ್ಸ್ ಮೋರ್ ಅಂತಂದ್ರೆ ಇನ್ನೊಂದು ಸತ ನೃತ್ಯ ಮಾಡ್ತಾನ. ಆದರೆ ಸತ್ಯ ಅನ್ನೋದು ಮುಂದೆ ಒನ್ಸ್ ಮೋರ್ ಅಂದ್ರೆ ಎದ್ದು ಕುಂದಿರ್ತದದು? ಇನ್ನೊಂದು ಸತ ಹೇಳಪ್ಪ ನೀ ಅಂತಂದ್ರೆ ಎದ್ದು ಕುಂದಿರ್ತದ? ಇಲ್ಲ, ಇದು ಒಂದ ಸತ ಬಂದ. ಈ ಬದುಕು ಹೆಂಗೆ ಆಗ್ಬೇಕಾಗಿತ್ತಂದ್ರೆ ಎಂದ ಎಕ್ಸ್ಪೈರ್ ಅಕ್ಕಿತ್ತು ಇಲ್ಲೋ ಗೊತ್ತಿಲ್ಲ, ಆದ್ರೆ ಒಂದಲ್ಲ ಒಂದು ದಿನ ಎಕ್ಸ್ಪೈರ್ ಆಗೋದ. ಆದರೆ ಈ ಬದುಕು ಹೆಂಗೆ ಆಗ್ಬೇಕಂದ್ರೆ ಎಕ್ಸ್ಪೈರ್ ಆಗೋದ್ರೊಳಗೆ 4 ಮಂದಿಗೆ ಇನ್ಸ್ಪೈರ್ ಆಗೇ ಹೋಗ್ಬೇಕಂತ ಎಲ್ಲರದ ಜೀವನದ ಗುರಿ ಆಗಬೇಕು. ಹಂಗೆ ನಾವೆಲ್ಲರೂ ಸಹಿತ ಬದುಕಬೇಕು, ಅಂದ್ರೆ ಸಾರ್ಥಕತೆ ಆಗ್ತದೆ. ನಾವೆಲ್ಲ ಎದಕ್ಕೆ ಬಡದಾಡಾಗ್ತದೆ? ಈ ಬದುಕು ಅನ್ನೋದು ಹೆಂಗೆ ತಿಳ್ಕೊಂಬಿಟ್ಟೇವತ್ತಂದ್ರೆ ಇದು ಬದುಕು ಸಂಸಾರದೊಳಗೆ ಬಿದ್ದು, ಸಂಸಾರ ಸಾಗರದೊಳಗೆ ಬಿದ್ದು. ನೋಡ್ರಿ, ಸಂಸಾರ ಸಾಗರ ಅಂತ ಹೇಳಿದರು. ಸಾಗರ ಹೆಂಗಿರ್ತದ? ನೆರೆ ತೊರೆ ಎಲ್ಲ ಬರ್ತಿರ್ತಾವೆ ಸಂಸಾರದೊಳಗೆ. ಬೆಟ್ಟದ ಮೇಲೊಂದು ಮನೆಯ ಮಾಡಿ ಮೃಗಗಳಿಗೆ ಅಂಜಿದೊಡೆ ಎಂತಯ್ಯ, ಸಮುದ್ರದ ದಡದಲ್ಲೊಂದು ಮನೆಯ ಮಾಡಿ ನೆರೆ ತೊರೆಗಳಿಗೆ ಅಂಜಿದೊಡೆ ಎಂತಯ್ಯ, ಸಂತೆಯೊಳಗಂದು ಮನೆಯ ಮಾಡಿ ಶಬ್ದಕ್ಕೆ ನಾಚಿದೊಡೆ ಎಂತಯ್ಯ. ಈ ಲೋಕಿದ ಬಳಿಕ ಸ್ತುತಿ ನಿಂದನೆ ಬಂದರೆ ಮನದಲ್ಲಿ ಕೋಪವ ತಾಳದೆ ಸಮಾಧಾನಿಯಾಗಿರಿಸು ಚನ್ನಮಲ್ಲಿಕಾರ್ಜುನ ಅಂತ ಅಕ್ಕ ಮಹಾದೇವಿ ಅವರು ಹೇಳಿದರು. ಈ ಸಂಸಾರ, ಈ ಬದುಕು ಅಂತಂದ್ರೆ ಕಷ್ಟಗಳು ಬರುವ, ಸುಖನೂ ಬರೋದ. ಈ ನೆರೆ ತೊರೆಗಳು ಹೆಂಗೆ ಬರ್ತಾವಲ್ಲ, ಒಂದು ಬಿಡನ ಈಗ ಒಂದು ತೆರೆ ಬಂದೈತೆ ಅಂದ್ರೆ ಇನ್ನೊಂದು ರೆಡಿನ ಇರ್ತದೆ ಹಿಂದೆ ಬರಕ್ಕೆ. ಹಂಗೆ ಈ ಕಷ್ಟ ಅನ್ನುವಂಥ ತೊರೆ ಬರೋದ, ಸುಖ ಅನ್ನುವಂಥದ್ದು ಬರದ. ಅರ್ಜುನ ಕೃಷ್ಣನಿಗೆ ಕೇಳಿದ, ಈ ಲೋಕದೊಳಗೆ ಒಂದು ಅದ್ಭುತವಾದ ಸತ್ಯ ಹೇಳು ಅಂತ ತಿಳ್ಕೊಂಡು ಕೃಷ್ಣನಿಗೆ ಕೇಳಿದ. ಕೃಷ್ಣ ಭಾಳ ಅದ್ಭುತವಾಗಿ ಹೇಳ್ತಾನೆ ಒಂದ ಮಾತ, ಯಾವುದು ಶಾಶ್ವತವಲ್ಲ ಅಂತ ಅದ್ಭುತವಾದ ಮಾತು. ಯಾವುದು ಶಾಶ್ವತವಲ್ಲ. ಇವತ್ತು ನಿನಗೆ ಭಾಳ ಕಷ್ಟ ಐತೆ ಅಂದ್ರೆ ಅದು ಶಾಶ್ವತವಲ್ಲ, ಮುಂದೆ ಸುಖ ಬರುದ. ಇವತ್ತು ನಿನಗೆ ಭಾಳ ಸುಖ ಐತೆ ಅಂತ ಭಾಳ ಹಿರಿ ಹಿಗ್ಗಕ್ಕೆ ಹೋಗ್ಬಾರ್ದು. ಈಗ ಭಗವಂತ ನಮಗೆ ಸುಖ ಭಾಳ ಕೊಟ್ಟಾನ ಅಂತಂದ್ರೆ ನಂದಿಟ್ಟದ, ನನ್ನ ಮುಂದ್ಯಾರ, ನಾನ ದೊಡ್ಡವ, ನಾನ ಊರಿಗಿರಿಯ, ನಾ ಇರ್ಲಿಕ್ಕೇನು ನಡೆಯಂಗಿಲ್ಲ. ಸ್ವಲ್ಪ ಕೊಟ್ಟ ಮ್ಯಾಗ ಇದು ಬರಬಾರ್ದು, ನನ್ನ ಮುಂದ್ಯಾರ ಅನ್ನೋದು ಬರಬಾರ್ದು. ಯಾಕಂದ್ರೆ ನೀವು ಭಾಳ ಜಿಗದ್ಯಾಡಿ ಹೇಳ್ತಿರ್ತಾರಲ್ಲ, ನನ್ನ ಮುಂದ್ಯಾರು, ಅವ್ರಿಗೆ ಒಂದೇ ಉತ್ತರ ಹೇಳ್ಬೇಕವ. ನನ್ನ ಮುಂದೆ ಯಾರು ಅಂದವ್ರ ಮುಂದೆ 3 ಗುಂಡ್ಲೆ 6. ಅರ್ಥ ಆಯ್ತು? ನನ್ನ ಮುಂದೆ ಯಾರು ನಿಮ್ಮ ಬಾಯಾಗ ಬರ್ಬೇಕದು. ನನ್ನ ಮುಂದೆ ಯಾರು 3 ಗುಂಡ್ಲೆ 6. ಈ ಸತ್ಯ ಅರ್ಥ ಮಾಡ್ಕೊಂಡು ಬಿಡ್ಬೇಕು. ಬದುಕು ಭಾಳ ಸುಂದರವಾಗಿರ್ತದೆ. ಎಟ್ಟು ನಂದು ಅಂತ ಬಡ್ದಾಡಿದ್ರು ಕೂಡ ನಾವು ಮಲ್ಕೊಳ್ಳುವಂಥ ಜಾಗ, ಸತ್ತ ಮೇಲೆ ನಮ್ಮನ್ನ ಇಡುವಂಥ ಜಾಗ ಎಷ್ಟಂದ್ರೆ 3/6 ಅಷ್ಟೇ ಜಾಗದಾಗ ನಮ್ಮನ್ನ ಅಗದಿಡ್ತಾರಂತಕ್ಕಂಥ ಸತ್ಯನೂ ಅರ್ಥ ಮಾಡ್ಕೋಬೇಕಲ್ಲ ನಾವು. ಇವತ್ತೆಟ್ಟು ನೀವು 30-40 ಸೈಟ್ ಕೊಂಡ್ಕೊಂಡಿರ್ಬೋದು, ಕೋಟಿಗಟ್ಟಲೆ ಆಸ್ತಿ ಇಡ್ಬೋದು, ಆದರೆ ನಾವು ಸತ್ತ ಮೇಲೆ ಇಡುವಂಥ ಜಾಗ ಶಾಶ್ವತವಾದ ಆಸ್ತಿ. ನಾವೀಗ ಯಾವ್ದಾರ ಒಂದು ಹೊಲ ತಗೋಬೇಕಾಗಿತ್ತಂದ್ರೆ ರೊಕ್ಕ ಕೊಟ್ಟು ತಗೋಬೇಕು. ಆದ್ರೆ 3/6 ಜಾಗ ತಗೋಬೇಕಂದ್ರೆ ಈ ಬದುಕಕ್ಕೆ ಕೊಡ್ಬೇಕು ಭಗವಂತಗೆ, ಅಂದಾಗ ಆ ಜಾಗ ಸಿಗುತ್ತದೆ ನಮಗೆ. ಇದೇ ಶಾಶ್ವತವಾದ ಸತ್ಯ. ಅದಕ್ಕೆ ಬಡದಾಡೋದು ಬೇಡ, ದ್ವೇಷ ಮಾಡೋದು ಬೇಡ, ಆಸ್ತಿಗೋಸ್ಕರ ದ್ವೇಷ ಮಾಡೋದು ಬೇಡ. ಇವತ್ತು ನಾವೆಲ್ಲ ಆಸ್ತಿಗೋಸ್ಕರ ಜಗಳಾಡಕತ್ತೀವಿ. ಮೊನ್ನೆ ಒಂದು ಹಳ್ಳಿ ಒಳಗೆ, ಮುಧೋಳ ತಾಲೂಕಿನೊಳಗೆ ಒಂದು ಹಳ್ಳಿ, ಆ ಹಳ್ಳಿ ಒಳಗೆ ನಡೆದಿರ್ತಕ್ಕಂಥ ಘಟನೆ, ಮಗ ತಂದೆ ಮಗನ ಮೇಲೆ ಆಸ್ತಿ ಮಾಡ್ಲಾರ ಮಗ ಕೊಡ್ಲಿ ತಗೊಂಡು ತನ್ನ ತಂದೆಯ ರುಂಡವನ್ನು ಆರಿಸಿದ. ಎಷ್ಟೋ ಘಟನೆಗಳು ಇವತ್ತು ನ್ಯೂಸ್ ಪೇಪರ್ ತೆಗೆದು ನೋಡಿದರೆ, ಟಿವಿ ಒಳಗೆ ನೋಡಿದರೆ ಬಡ್ದಾಡಕತ್ತಾರತ್ತಂದ್ರೆ ಕೇವಲ ಹೆಣ್ಣು ಮಣ್ಣಿಗಾಗಿ. ಅದಕ್ಕೆ ಅಲ್ಲಮ್ಮ ಹೇಳತನ, ಹೆಣ್ಣಿಗಾಗಿ ಸತ್ತವರು ಕೋಟಿ, ಮಣ್ಣಿಗಾಗಿ ಸತ್ತವರು ಕೋಟಿ.
ಗುಹೇಶ್ವರ ನಿನಗಾಗಿ ಸತ್ತವರನ್ನು ನಾನೊಬ್ಬರನ್ನು ಕಾಣೆ ಅಂತ ಅಲ್ಲಮ್ಮ ಹೇಳತನ. ನಾವೆಲ್ಲ ಒಣ್ಣು ಹೆಣ್ಣು ಮಣ್ಣು ಅಂತ ಬಡ್ದಾಡಿ ಸಾಯಕತ್ತೇವಿ. ಇದ ಬದುಕಂತ ನಾವೆಲ್ಲ ತಿಳ್ಕೊಂಡೇವಿ. ಆದರೆ ಇದು ನಮ್ಮ ಬದುಕಲ್ಲ, ಇದು ಬದುಕಲ್ಲ ನಮ್ಮದು. ಇದು ಎಲ್ಲ ಬಿಟ್ಟು ಹೋಗೋದೈತಿ ಇಲ್ಲೇ. ನಾವೊಂದು ಕ್ವಶನ್ ಕೇಳ್ತೀನಿ, ಆನ್ಸರ್ ಮಾಡ್ತೀರಿ? ಪ್ರಶ್ನೆ ಕೇಳ್ತೀನಿ, ಉತ್ತರ ಹೇಳ್ತೀರಿ? ಈ ಈ ಭೂಮಂಡಲದೊಳಗೆ ಎಷ್ಟೋ ಖಂಡಗಳದಾವು. ಒಂದು ಖಂಡ ನಮ್ಮದೈತಿ. ಯಾವುದು ಯಾವುದು? ಎಷ್ಟು ಶಾಣೆ ಅದಾವ್ರು ನೋಡ್ರಿ ನಿಮ್ಮ ಹುಡುಗರು. ಏಷ್ಯಾ ಖಂಡ ನಮ್ಮದು. ಈ ಏಷ್ಯಾ ಖಂಡದೊಳಗೆ ಎಷ್ಟೋ ದೇಶಗಳದಾವು. ಒಂದು ದೇಶ ನಮ್ಮದು. ಯಾವುದು? ಯಾರಿಗೆ ಗೊತ್ತೈತೆ ಅವ್ರು ಅಟ್ಟ ಹೇಳ್ರ? ಯಾವ ದೇಶ ನಮ್ಮದು? ಭಾರತ ದೇಶ. ಈ ಭಾರತ ದೇಶದೊಳಗೆ ಎಷ್ಟೋ ರಾಜ್ಯಗಳದಾವು. ಎಲ್ಲ ರಾಜ್ಯ ನಮ್ದು ಅಲ್ಲ, ಕೇವಲ ಒಂದು ರಾಜ್ಯ ಮಾತ್ರ ನಮ್ದು. ಯಾವುದು? ಕರ್ನಾಟಕ. ಈ ಕರ್ನಾಟಕ ರಾಜ್ಯದೊಳಗೆ ಎಷ್ಟೋ ಎಲ್ಲ ಜಿಲ್ಲೆ ನಮ್ದು. ಯಾವುದು? ಬೆಳಗಾವಿ. ಈ ಬೆಳಗಾವಿ ಜಿಲ್ಲೆ ಒಳಗೆ ಎಷ್ಟೋ ತಾಲೂಕುಗಳು ಬರ್ತಾವೆ. ಒಂದು ತಾಲೂಕು ನಮ್ಮದು. ಯಾವುದು? ಯಾವುದು? ಉಳ್ಕಿದವರು ಬಾಯ ಕೊಟ್ಟಿಲ್ಲ ಏನೋ ಬಂಗ ಮೂಕರದ್ರೆ ಎಲ್ಲ. ಹಾಂ, ಪ್ರಸಾದ ಮಾಡಿಸ್ಯಾರಲ್ಲ, ರೆಡಿ ಐತಿ. ಯಾವುದು? ಅಥಣಿ ತಾಲೂಕು ನಮ್ಮದು. ಆ ಅಥಣಿ ತಾಲೂಕಿನೊಳಗೆ ಎಷ್ಟೋ ಊರುಗಳದಾವು. ಒಂದು ಊರು ನಮ್ಮದು. ನಿಮ್ಮೂರ ಹೆಸರ ಹೇಳ್ರಿ ಅವ್ವ? ಕಟ್ಗೇರಿ. ಆ ಕಟ್ಗೇರಿ ಒಳಗೆ ಎಷ್ಟೋ ಓಣಿಗಳದಾವು. ಎಲ್ಲ ಓಣಿ ನಮ್ದು ಅಲ್ಲ, ಕೇವಲ ಒಂದು ಓಣಿ ಮಾತ್ರ ನಮ್ಮದು. ಆ ಓಣಿ ಒಳಗೆ ಎಷ್ಟೋ ಮನಿಗಳದಾವು. ಎಲ್ಲ ಮನೆ ನಮ್ದು ಅಲ್ಲ, ಕೇವಲ ಒಂದು ಮನೆ ಮಾತ್ರ ನಮ್ಮದು. ಆ ಮನೆ ಒಳಗೆ ಎಷ್ಟೋ ರೂಮ್ಗಳದಾವು. ಎಲ್ಲ ರೂಮ್ ನಮ್ದು ಅಲ್ಲ, ಕೇವಲ ಒಂದು ಬೆಡ್ರೂಮ್ ಮಾತ್ರ ನಮ್ಮದು. ಆ ಬೆಡ್ರೂಮ್ದೊಳಗೆ ಎಷ್ಟೋ ಜಾಗ ಐತೆ ಅಂತ ಉಳ್ಳಾಡ್ಕೊತ ಮಕ್ಕೊಳಕ್ಕಾಗೋದಿಲ್ಲ. ಆ ಬೆಡ್ರೂಮ್ ಇದ್ರೂ ಕೂಡ ಒಂದು ಕಾಟ. ಆ ಕಾಟದೊಳಗೆ ಎರಡು ನಮ್ದಲ್ಲ, ಕೇವಲ ಅರ್ಧ ಮಂಚ ಏನೈತಲ್ಲ ಅದು ಅಟ್ಟ ನಮ್ಮ ಜಾಗ. ಎಷ್ಟು ಕೋಟಿಗಟ್ಟಲೆ ಆಸ್ತಿ ಗಳಿಸಿದ್ರು ಕೂಡ ನಾವು ಮಲ್ಕೊಳ್ಳುವಂಥ ಜಾಗ ಎಷ್ಟತ್ತಂದ್ರೆ ಅದು ಅರ್ಧ ಮಂಚದ ತಟ್ಟ ನಮ್ಮ ಜಾಗ ಅಂತಕ್ಕಂಥ ಸತ್ಯ ಅರ್ಥ ಮಾಡ್ಕೊಳ್ಬೇಕು. ಆನೆ ಬಂಡಿ ಭಂಡಾರವಿರ್ದೊಡೇನು ತಾನೆಂಬುದು ಪಡಿ ಅಕ್ಕಿ, ಒಂದಾವಿನ ಹಾಲು ಮಲಗುವುದು ಅರ್ಧ ಮಂಚ ಅಂತಕ್ಕಂಥ ಸತ್ಯ ಅರ್ಥ. ಈ ಸಿರಿಯನೆಚ್ಚಿ ಕೆಡಬೇಡ ಮನುಜ, ಈ ಸಿರಿನೆಚ್ಚಿ ಕೆಡಬೇಡ. ಪ್ರಾಣ ವಾಯುವಿನ ಸಂಘ, ಮಡದಿ ಇನ್ನೊಬ್ಬರ ಸಂಘ. ಇದು ಯಾವುದು ಕೂಡ ಶಾಶ್ವತವಲ್ಲ. ಅದ್ರ ಸಂಬಂಧ ಅದಕ್ಕೆ ಬಡಿದಾಡಿ ಸಾಯಕ್ಕೆ ಹೋಗ್ಬೇಡ ಅಂತ ತಿಳ್ಕೊಂಡು ಶರಣರು ಹೇಳತ್ತಾರ. ಅದಕ್ಕೆ ನಾವು ಎದರಿಂದ ಬೆನ್ನತ್ತಬೇಕಾಗಿತ್ತಂದ್ರೆ ಇಂಥ ಆಧ್ಯಾತ್ಮದಿಂದ ಬೆನ್ನತ್ತಬೇಕಂದ್ರೆ ನಮ್ಮ ಮನಸ್ಸು ಶಾಂತಿ ಇರ್ತದೆ.